ಎಂಎಲ್ಎಗಳ ಫಾರಿನ್ ಟೂರ್ ವಿಚಾರ ಸಂಬಂಧ ದಿನೇಶ್ ಗುಂಡೂರಾವ್ ಟಾಂಗ್ ಕೊಟ್ಟಿದ್ದಾರೆ. ಕೆಲಸದ ಒತ್ತಡದ ನಡುವೆ ಪ್ರವಾಸ ಅನಿವಾರ್ಯ ಎಂದ ಸಚಿವ. ಶಾಸಕರು ಊರು ಸುತ್ತೋದಕ್ಕೆ ಹೋಗೋದು, ಪ್ರವಾಸ ಮಾಡೋದು ಅದರಲ್ಲಿ ತಪ್ಪೇನಿದೆ? ಗುಂಡೂರಾವ್ ಕೂಡ ಸಮಾನವಾದ ಸಮರ್ಥನೆ. ಕೆಲಸದ ಒತ್ತಡದ ನಡುವೆ ರಿಲ್ಯಾಕ್ಸ್ ಮೂಡಿಗೆ ಹೋಗ್ತಾರೆ ಅಷ್ಟೇ. ಶಾಸಕರು ಮನುಷ್ಯರಲ್ಲವೇ, ಅವರಿಗೂ ಕುಟುಂಬ ಇದೆ. ಹಾಲಿಡೇಗೆ ಹೋಗಬಾರ್ದ ಸಚಿವರ ಪ್ರಶ್ನೆ. ರಾಜ್ಯ ಹೊತ್ಕೊಂಡು ಉರಿತಾ ಇದೆ. ಈ ಸಂದರ್ಭದಲ್ಲಿ ಬೇಕಿತ್ತ ಅಂತ ಬಿಜೆಪಿಗರು. ಸಚಿವರ ಹೇಳಿಕೆಯ ಕುರಿತು ಬಿಜೆಪಿ ನಾಯಕರು ಆಕ್ಷೇಪ. ರಾಜ್ಯದಲ್ಲಿ ಸಮಸ್ಯೆಗಳಿದ್ದಾಗ ಶಾಸಕರಿಗೆ ಪ್ರವಾಸ ಬೇಕಾ? ರಾಜ್ಯದಲ್ಲಿ ಬರಗಾಲದ ನಡುವೆ ಶಾಸಕರ ಮೋಜು ಮಸ್ತಿ ಸರಿನೇ ಎಂದು ವಿರೋಧ ಪಕ್ಷದ ನಾಯಕರು ತಿರುಗೇಟು ಕೊಟ್ಟರು. ನಮ್ಮ ರಾಜ್ಯ ಇನ್ನೂ ರಾಮರಾಜ್ಯ ಆಗಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳು ಕಾಲು ಮುರುಕಂಡು ಬಿದ್ದಿದ್ದಾವೆ. ಜನರ ಇಂಗಿತಗಳು ಇನ್ನೂ ಕಡಿಮೆ ಆಗಿಲ್ಲ. ಸೊ ದಿನೇಶ್ ಗುಂಡೂರಾವ್ ಮಧ್ಯಪ್ರವೇಶ ಮಾಡೊಂದು ಟಾಂಗ್ ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ಸೊ ಈ ಎಲ್ಲದರ ನಡುವೆ ನೋಡಿ, ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಇದರ ನಡುವೆ ರಾಜ್ಯ ಸುಭದ್ರವಾಗಿಲ್ಲ. ರಾಜ್ಯದ ಅನೇಕ ಕ್ಷೇತ್ರಗಳು ಮೂಲಭೂತ ಸೌಕರ್ಯದಿಂದ ವಂಚಿತಗೊಂಡಿದೆ. ಆ ತರಹದ ಕ್ಷೇತ್ರದ ಶಾಸಕರು ಫಾರಿನ್ ಟೂರಿಗೆ ಹೋದರೆ ಇಲ್ಲಿ ಹೇಳೋನು ಯಾರು, ಕೇಳೋರು ಯಾರು? ನಿಮ್ಮ ಕ್ಷೇತ್ರವನ್ನು ನೀವು ನೋಡಿಕೊಳ್ಳೋದಕ್ಕೆ ನೀವಿಲ್ಲ. ನೀವೆಲ್ಲರೂ ವಿದೇಶದಲ್ಲಿದ್ದೀರಿ, ಮೋಜು ಮಸ್ತಿ ಮಾಡ್ಕೊಂಡಿದ್ದೀರಿ. ಆ ವಿಚಾರವನ್ನು ದಿನೇಶ್ ಗುಂಡೂರಾವ್ ಹೆಂಗೆ ವ್ಯಾಖ್ಯಾನಿಸ್ತಾರೆ ಅಂದರೆ, ಕೆಲಸದ ಒತ್ತಡದ ನಡುವೆ ನಾವು ಸಲೂನ್ಗೆ ಹೋಗಿ ಹೆಡ್ ಮಸಾಜ್ ಮಾಡ್ಕೋತೀವಲ್ಲ, ಒಂದು ರಿಲ್ಯಾಕ್ಸ್ ಆಗೋದಕ್ಕೆ, ಹಾಗೆ ಅವರು ಹೋಗಿದ್ದಾರೆ. ರಾಜಕೀಯ ಒತ್ತಡದಿಂದ ಏನು ಬೇಸತ್ತು. ಶಾಸಕರು ಮನುಷ್ಯರಲ್ವೇ, ಅವರಿಗೂ ಕುಟುಂಬ ಇದೆಯಲ್ಲ, ಹಾಲಿಡೇಗೆ ಹೋಗಬಾರ್ದ ಸಚಿವರ ಪ್ರಶ್ನೆ. ಮತ್ತ್ಯಾಕೆ ಓಟ್ ಹಾಕಿಸ್ಕೊಂಡು MLA ಆದ್ರಿ? ನಿಮಗೆ ಆಗೋತಿರ್ಲಿಲ್ವ ನಾವು ಮನುಷ್ಯರಲ್ವಾ ಅಂತ? ಈ ತರಹದ ಜನಪರ ಕೆಲಸ ಮಾಡುವಾಗ ನಿಮಗೆ ಒತ್ತಡಗಳಿದ್ದೇ ಇರುತ್ತೆ, ಅದು ಕಾಮನ್. ಒಬ್ಬ ಜನಪ್ರತಿನಿಧಿಗೆ, ಎಲೆಕ್ಟೆಡ್ ಏನು ಚುನಾಯಿತ ಜನಪ್ರತಿನಿಧಿಗೆ ಇದು ಒತ್ತಡ ಕಾಮನ್ ಅಲ್ಲದೆ ಮತ್ತಿನ್ನೇನು? ರಾಜ್ಯದಲ್ಲಿ ಸಮಸ್ಯೆಗಳಿದ್ದಾಗ ಶಾಸಕರಿಗೆ ಪ್ರವಾಸ ಬೇಕಾ? ಇದು ವಿರೋಧ ಪಕ್ಷದವರ ಪ್ರಶ್ನೆ. ರಾಜ್ಯದಲ್ಲಿ ಬರಗಾಲದ ನಡುವೆ ಶಾಸಕರು ಮೋಜಿ ಮಸ್ತಿ ಮಾಡೋದು ಎಷ್ಟು ಸರಿ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.